ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಓಕೆ, ಮಧ್ಯಾಹ್ನ ಯಾವಾಗ ನಿಮಗೊಂದು ಟೈಮ್ ಟೇಬಲ್ ಅನ್ನೋದು ಬಂತು ಅಂತಂದರೆ ಬೆಳಗ್ಗೆನೇ ಬಂತು. ಆ್ಯಕ್ಚುಲಿ ನಾನು ನಿಮ್ಗೆ ಮಧ್ಯಾಹ್ನ ತಿಳಿಸಿದೆ. ಅದಾದ ತಕ್ಷಣ ಭಾಳಷ್ಟು ಹುಡುಗರು ಅದಕ್ಕೆ ಕಮೆಂಟ್ ಹಾಕಿದರೆ ಮೇನ್ ಕ್ವೆಶನ್ ಬಂದುಬಿಟ್ಟು ಅದರಲ್ಲಿ ಸೆಮಿಸ್ಟರ್ ಹುಡುಗರು ಭಾಳ ಕೇಳಿದಾರೆ. ಇಯರ್ ಬ್ಯಾಕ್ ಇದ್ರ ಬಗ್ಗೆ ಸ್ವಲ್ಪ ಮಾತಾಡಲೇಬೇಕು. ಆ್ಯಂಡ್ ಒಂದು ಕೇಳ್ತಾ ಇರೋದೇನಪ್ಪ ಅಂದರೆ, ಈಗ ಫೈನಲ್ ಇಯರ್ ಯಾರಿದ್ದಾರೋ ಅವರು ಆ್ಯಂಡ್ ಫೈನಲ್ ಇಯರ್ ಮುಗಿಸ್ಕೊಂಡಿದ್ದಾರೆ ಅವರು. ಯಾಕಂತಂದರೆ ಅವ್ರಿಗೆ ಟೈಮ್ ಟೇಬಲಲ್ಲಿ ಎಲ್ಲಿ ಟೈಮ್ ಟೇಬಲ್ ಸಿಗ್ತಿಲ್ಲಂತೆ. ಸೊ ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿ ಹೇಳಿದ್ದೀನಿ. ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಂಡು ಕೆಳಗಡೆ ಹೋಯ್ತು ಅಂತಂದರೆ ಒಂದು 3 ಬಾಕ್ಸ್ಗಳು ಸಿಗ್ತವೆ, ಅಂದರೆ 4 ಬಾಕ್ಸ್ ಸಿಗ್ತವೆ ಆ್ಯಕ್ಚುಲಿ. ಅಂತಂದರೆ ಅಲ್ಲಿ RS 2, 3, 4, 5 ಓಕೆ ಇಷ್ಟು ಬ್ಯಾಚಸ್ದು ಕೊಟ್ಬಿಟ್ಟಾರೆ. ನಿಮ್ಗೆ ಕನ್ಫ್ಯೂಷನ್ ಆಗ್ತಾಯಿದೆ ಅಂತಂದರೆ ಅಲ್ಲಿ 4th ಇಯರಲ್ಲೂ ಕೂಡ ನರ್ಸಿಂಗ್ ರಿಸರ್ಚ್ ಅಂತ ಬಂದೈತೆ, ಅದು ನಿಮಗೆ ಕನ್ಫ್ಯೂಷನ್ ಆಗ್ತಿರೋದು. ಸೊ ಅದು ನೋಡಿ ಅದೇ ನಿಮ್ದಾಗಿರ್ತದೆ. RS 4, 3 ಬ್ಯಾಚಲ್ಲಿ ನರ್ಸಿಂಗ್ ರಿಸರ್ಚು 4th ಇಯರ್ಗೆ ಇತ್ತು. ಇವಾಗ ಏನು ಮಾಡಿದ್ದಾರೆ RS 5 ಅಂತಂದರೆ ಈಗ ಯಾರೆಲ್ಲ ಔಟ್ ಬ್ಯಾಚ್ ಆಗಿದ್ದಾರೆ ಅವರು, ಮತ್ತು ಈಗ ಫೈನಲ್ ಯಾರು ಇದ್ರು ಅವ್ರಿಗೆ ನರ್ಸಿಂಗ್ ರಿಸರ್ಚ್ ಅನ್ನೋದು ಏನು ಮಾಡಿದ್ದಾರೆ 3rd ಇಯರ್ ಇಟ್ಟಿದ್ದಾರೆ. ಇದು ಕನ್ಫ್ಯೂಷನ್ ಬೇಡ, ನಿಮ್ಗೆ ಹೇಳ್ತಾರೆ ಅದಷ್ಟೇ. ಈಗ ಯಾರೆಲ್ಲ ಫೈನಲ್ ಇಯರ್ ಇದ್ರೋ ನಿಮಗೂ ಕೂಡ ಇದೇ ಇವ್ರ ಜೊತೆನೇ ಎಕ್ಸಾಮ್ ಇರ್ತದೆ. ಅಂದರೆ ಇವ್ರು ಮುಗಿದಾದ ನಂತರ ಇದೆ ನಿಮ್ಮದು. ಆ್ಯಕ್ಚುಲಿ ಇನ್ನೊಂದು ಟೈಮ್ ನಿಮ್ಗೆ ತೋರಿಸ್ಬಿಡ್ತೇನೆ ನಿಮ್ಗೆ ಬೇಕಾದರೆ. ಓಕೆ, ಪೇಜ್ ನಂಬರ್ ಕೂಡ ನಿಮ್ಗೆ ಹೇಳೋದಂತಂದರೆ ಸ್ವಲ್ಪ ಸ್ಕ್ರಾಲ್ ಮಾಡ್ಕೊಂಡು ಸ್ವಲ್ಪ ಕೆಳಗಡೆ ಬಂತಂದರೆ ನಿಮ್ಗೊಂದು ಇದು ಸಿಗುತ್ತೆ. ಓಕೆ, ನಾನು ರಿಪೀಟ್ ಮಾಡ್ತಾಯಿದ್ದೀನಿ ನೋಡಿರಿ. ಪೇಜ್ ನಂಬರ್ 11 ಇದರಲ್ಲಿ ಬಂದುಬಿಟ್ಟು ನಿಮಗೆ 3ರಲ್ಲಿ ನೋಡಿ ಕನ್ಫ್ಯೂಷನ್ ಆಗಬೇಡ್ರಿ. 23/6/2025 ಕಾಣಿಸ್ತಿದ್ದೆಲ್ಲ ಇದು ನರ್ಸರಿ ರಿಸರ್ಚು. ಇದು RS 4 ಬ್ಯಾಚು ಅವರಿಗೆಲ್ಲ ಇರ್ತಿತ್ತು, ನಿಮ್ಗೆ ಇಲ್ಲ. ರಿಮೈನಿಂಗ್ ನಿಮಗೆ OBG ಆಯಿತು, CH2 ಆಯಿತು, ಮ್ಯಾನೇಜ್ಮೆಂಟು ಸೇಮ್ 25, 27 1ನೇ ತಾರೀಕು ಕಾಣಿಸ್ತಿದೆ ನೋಡಿರಿ. ಹೋಗ್ಬಿಟ್ಟು ನೀವು ಎಕ್ಸಾಮ್ ಬರ್ಕೋರಿ ಯಾರೆಲ್ಲ ಸಪ್ಲಿಮೆಂಟ್ರಿ ಇನ್ನೂ ಬರೆಯೋರು. ಓಕೆ, ಇದು ಇಯರ್ದವರು ಸ್ವಲ್ಪ ಕ್ಲಿಯರ್ ಆಗುತ್ತೆ ಇಷ್ಟೇ. ಯಾಕಂದರೆ ಇದ್ದೇ ಕನ್ಫ್ಯೂಷನ್ ಇರೋದು. ಅದನ್ನು ಬಿಟ್ಟರೆ ರಿಮೈನಿಂಗು 4th ಸೆಮಿಸ್ಟರ್ ಮುಗಿಸ್ಕೊಂಡು 5th ಸೆಮಿಸ್ಟರ್ ಬಂದಿದ್ದಾರಲ್ಲ ಅವರು ಭಾಳಷ್ಟು ಕ್ವಶನ್ ಕೇಳಿದಾರೆ. ನೀವು ಹೇಳಿದ್ರಿ ಒಂದು ಇಯರ್ ಬ್ಯಾಕ್ ಸ್ಟೂಡೆಂಟ್ಸು 4th ಸೆಮ್ ಯಾರೆಲ್ಲ ಫೇಲ್ ಆಗಿದ್ದಾರೋ ಅವರು ವಿತೌಟ್ ಅಂದರೆ ಅದನ್ನ ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಕೊಳ್ದು 5th ಸೆಮ್ ಎಂಟ್ರಿ ಕೊಡೋಲ್ಲ ಅಂತಂದು. ಸೊ ಈಗಲೂ ಕೂಡ ಹಂಗೆ ಇದೆ. ಯಾರೆಲ್ಲ ಈಗ 4th ಸೆಮ್ಮು ಪಾಸ್ ಆಗಿಲ್ವೋ ಅವರು 5th ಸೆಮ್ಮಿಗೆ ಎಕ್ಸಾಮ್ ಬರೆಯೋಕ್ಕೆ ಬರೋಲ್ಲ. ಬಟ್ 5th ಸೆಮ್ಮು ಟೈಮ್ ಟೇಬಲ್ ಬಿಟ್ಟಿದ್ದಾರೆ, ಬಟ್ ನೀವು ಬರೆಯೋಕ್ಕೆ ಬರಲ್ಲ. ಯಾರೆಲ್ಲ ಪಾಸ್ಔಟ್ ಆಗಿದ್ದಾರೆ ನೋಡಿ 4th ಸೆಮ್ಮು ಅವರು 5th ಸೆಮ್ ಬರಿತೀರ. ಬಟ್ ಈಗ ಯಾರೆಲ್ಲ 4th ಸೆಮ್ ಫೇಲ್ ಆಗಿದ್ದಾರೋ ನೀವು ಈಗ ಸದ್ಯಕ್ಕೆ 4th ಸೆಮ್ ಸಪ್ಲಿ ಬರಿಬೇಕಾಗ್ತದೆ. ಓಕೆ, ಸೊ ಕ್ಲಿಯರಾಗಿ ಮತ್ತೆ ಹೇಳ್ತಿದ್ದೀನಿ, 4th ಸೆಮ್ ಸಪ್ಲಿ ಬರ್ಕೊಳ್ಳಿ. ನಿಮಗೆ ಇನ್ನೊಂದು ಚಾನ್ಸ್ ಕೊಡ್ತಾರೆ ಮುಂದೆ. ಇವಾಗ ಕೊಡ್ಲಿಕ್ಕಂದ್ರೂ ನೆಕ್ಸ್ಟ್ ಟೈಮ್ ಕೊಡ್ತಾರೆ. 4th ಸೆಮ್ ಸಪ್ಲಿ ಕ್ಲಿಯರ್ ಮಾಡ್ಕೊಂಡು 5th ಸೆಮ್ ಮುಂದೆ ಬರೋರಂತೆ. ನೀವೆಲ್ಲ ಕ್ಲಾಸ್ ಅಟೆಂಡ್ ಮಾಡ್ಬೋದು. ಇಯರ್ ಬ್ಯಾಕ್ ಸಿಸ್ಟಮೇ ಹೆಂಗೆ. ಓಕೆ, ಅಂದರೆ ಈಗ ಯಾರೆಲ್ಲ 3rd ಇಯರ್ ಮುಗಿಸ್ಕೊಂಡು 4th ಇಯರ್ ಬರ್ತಿತ್ತು ನೋಡ್ರಿ, ಆ್ಯನ್ವಲ್ದವ್ರಿಗೆ 3rd ಇಯರ್ಗೆ ಇತ್ತು. ಬಟ್ ನಿಮ್ಗೆ ಇಲ್ಲೇ 2nd ಇಯರ್ಲೇ 4th ಸೆಮ್ಮಲ್ಲೇ ಮಾಡಿದ್ದಾರೆ ಸೇಮ್. ಓಕೆ, ಇದು ಬೇರೆ ಯೂನಿವರ್ಸಿಟಿಲಿ ಕೂಡ ಇದೇ ರೀತಿ ನಡೀತದ. ನಮ್ಮ ಯೂನಿವರ್ಸಿಟಿ ಕೂಡ ಮಾಡ್ತಿದ್ದಾರೆ. ಅಂತಂದರೆ ಜಾಸ್ತಿ ಸ್ಪೂನ್ ಫೀಡ್ ಮಾಡಬಾರ್ದು ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿರೋದು ಅಷ್ಟೇ. ಸೊ ಇನ್ನೊಂದು ಟೈಮ್ ಹೇಳ್ತಿದ್ದೀನಿ ನೋಡಿ. ಅಂದರೆ ಬೇಕಾದ್ರೆ ಸಿಲೆಬಸ್ಸಲ್ಲೂ ಕೂಡ ಕ್ಲಿಯರ್ ನೋಡಿ, 2 ಗೇಟ್ ಕಾಣಿಸ್ತಾ ನಿಮಗೆ 4th ಸೆಮ್ಗೂ ಮತ್ತು 6th ಸೆಮ್ಗೆ ಏನೇನೆಲ್ಲ ಡಿಫ್ರೆನ್ಸ್ ಇದೆ ಅಂತಂದು. ಸೊ ನಿಮ್ಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಈಗ ಯಾರೆಲ್ಲ 1st ಸೆಮ್ಮು ಮತ್ತು 3rd ಸೆಮ್ಮು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, 4th ಸೆಮ್ ಅನ್ನೋಷ್ಟರಲ್ಲಿ ಎಲ್ಲ ಒಂದು ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ಕೋರಿ. ಇಲ್ಲಪ್ಪ ಅಂದರೆ ಇವಾಗ ಹುಡುಗರು ಅನ್ಭವಿಸ್ತಕ್ಕಂಥದ್ದು ಮುಂದೆ ನೋಡಿ 5th ಸೆಮ್ ಎಕ್ಸಾಮ್ ಬರೋಕ್ಕೆ ಬರಲ್ಲ ಅವ್ರಿಗೆ, ಯಾರೆಲ್ಲ ಫೇಲ್ ಆಗಿದ್ದಾರೆ ಅವ್ರಿಗೆ. ಯಾಕಂತಂದರೆ ಅವ್ರು 4th ಸೆಮ್ಮು ಬರಲೇಬೇಕು. 4th ಸೆಮ್ ಕ್ಲಿಯರ್ ಆಯ್ತಪ್ಪ ಅಂತಂದರೆ ಕೊಡ್ತಾರೆ. ಸೊ ಈ ಟೈಮ್ ಅವ್ರಿಗೆ 5th ಸೆಮ್ಮು ಎಕ್ಸಾಮ್ ಬರಲಿಕ್ಕೆ ಬರಲ್ಲ. ಯಾಕಂದರೆ 4th ಸೆಮ್ ಇನ್ನೂ ಕೂಡ ಬ್ಯಾಕ್ ಇರ್ತವೆ. ಅವ್ನು ಮುಗಿಸ್ಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಒಂದು ಚಾನ್ಸ್ ಕೊಡ್ತಾರೆ. ಓಕೆ, ಈ ಸೆಮ್ ಬಿಟ್ಟಾಕಿ. ಆ್ಯಂಡ್ ಇದಿಷ್ಟು ಸದ್ಯಕ್ಕೆ ಕೇಳೋದು. ಆ್ಯಂಡ್ 1st ಸೆಮ್ ಹುಡುಗರು ಕೇಳ್ತಿರೋದೇನಪ್ಪ ಅಂದರೆ ಅದ್ರ ಬ್ಲೂ ಪ್ರಿಂಟ್ ಕೇಳ್ತಿದ್ದಾರೆ. ಓಕೆ, 1st ಸೆಮ್ ಮತ್ತು 2nd ಸೆಮ್ಗೆ ನಮ್ಮ ಯೂನಿವರ್ಸಿಟಿ ಕಡೆಯಿಂದ ಸ್ಟಾರ್ಟಿಂಗೇ ಬಿಟ್ಟುಬಿಟ್ಟಿದ್ದಾರೆ ನಿಮ್ಮದು RS 6 ಬ್ಯಾಚು. ಸೊ ಹಂಗಾಗಿ ಈ RS 6 ಬ್ಯಾಚ್ ಮುಗಿಯೋವರೆಗೂ ಕೂಡ ನಿಮಗೆ ಅದೇ ಬ್ಲೂ ಪ್ರಿಂಟ್ ಇರ್ತದೆ. ಓಕೆ, 5 ಇಯರ್ಸ್ ಅದೇನು ಕೂಡ ಚೇಂಜಸ್ ಆಗೋಲ್ಲ. 2nd ಸೆಮ್ ಅವ್ರಿಗೆ ಕೂಡ ಬ್ಲೂ ಪ್ರಿಂಟ್ ಇದೆ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋರಿ. ನಿಮ್ಗೆ ಹಾಳೆ ಸಿಕ್ಕಿಲ್ಲಪ್ಪ ಅಂತಂದರೆ ನನ್ನ ಮುಂದೆ ಟೆಲಿಗ್ರಾಮಲ್ಲಿ ಒಂದು 30,000 ಹುಡುಗರು ಇದ್ದಾರೆ. ಓಕೆ, 30,000 ಹುಡುಗರಲ್ಲಿ ನಿಮ್ಗೆ ಏನಕ್ಕೆ ಇದ್ದಾರಪ್ಪ ಅಂತಂದರೆ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ಅದೆಲ್ಲನೂ ಕೂಡ ಫ್ರೀ ನೋಡ್ತಿರ್ತದೆ. ಯಾವುದೇ ರೀತಿಗೆ ಅನ್ವಾಂಟೆಡ್ ಮೆಸೇಜಸ್ ಬರೋಲ್ಲ, ಯಾವುದೋ ಲಿಂಕ್ಸ್ ಕೂಡ ಬರಲ್ಲ. ಓಕೆ, ಸುಮ್ಮನೆ ನಿಮಗೆ PDFಗಳು ಸಿಗ್ತಾವೆ, ಹೋಗ್ಬಿಟ್ಟು ಮಾಡ್ಕೋರಿ ಬೇಕಾದರೆ ಸ್ಟಡಿ ಪರ್ಪಸ್ ಕೂಡ. ಆ್ಯಂಡ್ ಮೇನಾಗಿ ಅಲ್ಲಿ ನಿಮಗೆ ಪಿನ್ ಮಾಡಿರ್ತೀನಿ ಕೆಲವೊಂದಿಷ್ಟು ಫೈಲ್ಸ್ನ, ಅದರಲ್ಲಿ ನೋಡ್ಕೋರಿ. ನಿಮ್ಗೆ ಒಂದು ಸೆಮ್ದು ಒಂದು ಬ್ಲೂ ಪ್ರಿಂಟ್ ಆ್ಯಂಡ್ ಸಿಲೆಬಸ್ಸು ಮಾಡಲ್ ಪೇಪರ್ ಎಲ್ಲನೂ ಕೂಡ ಸಿಗ್ತದೆ. ನಿಮ್ಗೆ ಎಕ್ಸಾಮ್ ಯೂಸ್ ಆಗುತ್ತೆ. ಓಕೆ, ಇದಿಷ್ಟು 1st ಸೆಮ್ ಅವ್ರಿಗೆ ಹೇಳ್ಬೇಕಿತ್ತು. ಆ್ಯಂಡ್ 1st ಸೆಮಿಸ್ಟ್ರಿಗೆ ಒಂದು ಕಿವಿ ಮಾತು, ನೀವು ನಿಮ್ಮ ಒಂದು ಸೀನಿಯರ್ಸ್ನ ಸ್ವಲ್ಪ ಈ ಟೈಮ್ ಒಳಗೆ ಸ್ವಲ್ಪ ಅಷ್ಟೊಂದು ಜಾಸ್ತಿ ಅಟ್ಯಾಚ್ಮೆಂಟ್ ಸ್ವಲ್ಪ ಕಡಿಮೆ ಮಾಡ್ಕೊ. ಯಾಕಂತ ಹೇಳ್ತೀನಿ ಅಂತಂದರೆ ಅವ್ರಿಗೆ ಮೊದಲೇ IPL ಸೀಸನ್ ಇದೆ. ಅವ್ರು ಈಗ 3rd ಸೆಮ್ಮು ಮತ್ತು 5th ಸೆಮ್ಮು ಮತ್ತು ಈಗ ಫೈನಲ್ ಇಯರ್ ಕೂಡ ನಿಮ್ಮ ಜೊತೆ ಇರ್ತಾರೆ. ಅವರು ಜಾಸ್ತಿ ಅಷ್ಟೊಂದು ಎಕ್ಸಾಮ್ಗೆ ಓದ್ತಾರ. ನಿಮ್ಗೆ ಅದನ್ನು ನೋಡಿಕೊಂಡು ಎಕ್ಸಾಮ್ ಈಸಿ ಇರ್ತದೆ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಅವ್ರಿಗೂ ಗೊತ್ತಿದೆ 1st ಸೆಮ್ 2nd ಸೆಮ್ ಹೆಂಗೆ ಓದಿದಾರೆ, ಅಥವಾ ಫೈನಲ್ ಇಯರ್ ಅವ್ರು ಕೇಳಿ ಅವರು 1st ಇಯರ್ ಯಾವ ರೀತಿ ಓದಿದ್ದಾರೆ ಅಂತಂದು. ಇವಾಗ ಏನೋ ಸ್ವಲ್ಪ ಎಕ್ಸಾಮ್ ಗ್ರಿಪ್ ಸಿಕ್ಕಿದೆ ಅಂತ ಮಾಡ್ತಾರೆ. ನಿಮಗೆ ಫಸ್ಟ್ ಟೈಮ್ ಆಗಿರೋ ಕಾರಣ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ಯಾಕಂದ್ರೆ ನಿಮಗೂ ಕೂಡ ನಿಮ್ಮ ಮುಂದೆ ನಿಮ್ಗೆ ಹೇಳ್ತೀನಿ ನಾನು ಅವಾಗವಾಗ ಬಂದಾಗ. ಸಾಧ್ಯ ಆಯ್ತಪ್ಪ ಅಂದರೆ ನಿಮ್ಗೆ ಲಾಂಗ್ ಎಸ್ಸೆ ಆಯಿತು, ಶಾರ್ಟ್ ಎಸ್ಸೆ ಆಯಿತು, ಕೆಲವೊಂದಿಷ್ಟು ನಿಮ್ಗೆ ಈಸಿ ಆಗುವಾಗೆ ಹೇಳ್ಕೊಡ್ತೀನಿ. ಓಕೆ,
ಸರಿ, ಇದಿಷ್ಟು ಸದ್ಯಕ್ಕೆ ಡೌಟ್ಸ್ಗಳು ಕ್ಲಿಯರ್ ಆಗಿದಾವೆ. ಆ್ಯಂಡ್ ಮೇಯ್ನಾಗಿ ನೀವು ಬ್ಲೂ ಪ್ರಿಂಟ್ ಬಗ್ಗೆ ಮಾತಾಡಬೇಕಾಗ್ತದೆ. ಅದ್ರ ಬಗ್ಗೆ ನೆಕ್ಸ್ಟ್ ಒಂದು ವೀಡಿಯೋದಿಲ್ಲ ಅಥವಾ ನಾಳೆ ಏನಾದರೂ ಹೇಳ್ತೀನಿ. ಓಕೆ, ಕ್ಲಿಯರ್ ಆಗಿ ಅದನ್ನು ಕೂಡ ನಿಮ್ಗೆ ಮೆನ್ಷನ್ ಮಾಡ್ತೀನಿ ಎಲ್ಲನೂ ಕೂಡ. ಸದ್ಯಕ್ಕೆ ಅಂತಾರೆ ಓದ್ಕೊಳ್ಳಿ. ಸ್ಟಡಿ ವೆಲ್. ಬಾಯ್.